ಗ್ರಾಮೀಣ ಮಕ್ಕಳಲ್ಲಿ ಹುದುಗಿರುವ ಸೂಕ್ತ ಪ್ರತಿಭೆಗಳನ್ನು ಹೊರಹಾಕಲು ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಎಂಬ ಸರ್ಕಾರದ ಯೋಜನೆ ಕಾರ್ಯಕ್ರಮವು ಮಕ್ಕಳಿಗೆ ತುಂಬಾ ಉಪಯುಕ್ತವಾಗಿದೆ. ಇದನ್ನು ಸಮರ್ಪಕವಾಗಿ ಬಳಸಿಕೊಂಡು ತಮ್ಮ ಪ್ರತಿಭೆಗಳನ್ನು ಅನಾವರಣಗೊಳಿಸಬೇಕು ಎಂದು ಐನಾಪುರ ಶಾಂತಿಸಾಗರ ವಿದ್ಯಾಪೀಠ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷ ಅರುಣ್ ಗಾಣಿಗೇರ್ ಹೇಳಿದರು. ಅವರು ದಿನಾಂಕ 6ರಂದು ಗುರುವಾರ ತಾಲೂಕಿನ ಐನಾಪುರ ಪಟ್ಟಣದ ಪದ್ಮಾವತಿ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆ ಶಾಲಾ ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಕಾಗವಾಡ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡುತ್ತಾ, ಮಕ್ಕಳು ಒಂದಿಲ್ಲೊಂದು ಕ್ಷೇತ್ರದಲ್ಲಿ ಪ್ರತಿಭೆ ಹೊಂದಿರುತ್ತಾರೆ, ಆದರೆ ಪ್ರತಿಭೆ ಹೊರಬರೋದಿಲ್ಲ. ಆದ್ದರಿಂದ ಸರ್ಕಾರ ಮಕ್ಕಳಿಗಾಗಿ ಇಂತಹ ವೇದಿಕೆಗಳನ್ನು ನಿರ್ಮಾಣ ಮಾಡಿದ್ದು, ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ಪರಿಶ್ರಮದಿಂದ ಮಾಡಿದರೆ ಖಂಡಿತವಾಗಿ ಯಶಸ್ಸು ಸಿಗುತ್ತದೆ ಎಂದು ಅವರು ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೆದು ಪ್ರತಿಭಾವಂತ ಆಗುವವರೊಂದಿಗೆ ಆಟದಲ್ಲಿ ಶಾರೀರಿಕವಾಗಿ ಮಾನಸಿಕವಾಗಿ ಸದೃಢರಾಗಬೇಕು ಎಂದು ತಿಳಿಸಿದರು. ಯಾಕೆ ಇಟ್ಕೊಂಡಾರಂದ್ರೆ ಈ ಮಕ್ಕಳ ಪ್ರತಿ ಶಾಲೆಯ ಮಕ್ಕಳ ಅವರ ಶಿಕ್ಷಣದಲ್ಲಿ ಅವರು ಒಳ್ಳೆಯ ಶಿಕ್ಷಣ ಪಡಿಬೇಕು, ವಿದ್ಯಾಭ್ಯಾಸದಲ್ಲಿ ಪ್ರತಿಭಾವಂತರಾಗಬೇಕು, ಆಟದಲ್ಲಿ ಭಾಗವಹಿಸಬೇಕು, ಅವರು ಶಾರೀರಿಕವಾಗಿ ಮಾನಸಿಕವಾಗಿ ಸದೃಢ ಆಗಬೇಕು ಮತ್ತು ಹುಟ್ಟಿನಿಂದ ಮಕ್ಕಳಲ್ಲಿ ಒಂದು ಪ್ರತಿಭೆ ಅನ್ನೋದಿರ್ತದೆ. ಪ್ರತಿ ಮಗುವಿನಲ್ಲಿ ಒಂದೊಂದು ವಿಭಾಗದೊಳಗೆ ಒಂದೊಂದು ಇದರೊಳಗೆ ಮಕ್ಕಳ ಪ್ರತಿಭೆಯನ್ನು ಹೊಂದಿರ್ತಾರೋ, ಆದ್ರೆ ಆ ಮಕ್ಕಳದ ಪ್ರತಿಭೆ ಬೆಳಕಿಗೆ ಬರೋದಿಲ್ಲ. ಈ ಸರ್ಕಾರದವ್ರದ ಒಂದು ಏನು ಆದೇಶ ಅಂದ್ರೆ ಪ್ರತಿ ಮಗು ಅವರು ಶಿಕ್ಷಣ ಜೀವನದೊಳಗೆ ಅವರ ವೇದಿಕೆ ಮೇಲೆ ಬರಬೇಕು, ಅವರಲ್ಲಿ ಧೈರ್ಯವಂತರಾಗಿ ಮುಂದೆ ಬೆಳೆಯಬೇಕು ಅಂತ ಸರ್ಕಾರದ ವಿಚಾರ. ಯಾಕಂದ್ರೆ ಈಗಿನ ತಾಂತ್ರಿಕ ಯುಗದೊಳಗೆ ಅನೇಕ ಮುಂದುವರೆದ ದೇಶದೊಳಗೆ ಮಕ್ಕಳ ಶಿಕ್ಷಣದಲ್ಲಿ ಬಹಳ ತಾಂತ್ರಿಕತೆಯನ್ನು ಪಡೆದಿರ್ತಾರೋ, ಅದೇ ರೀತಿ ನಮ್ಮ ದೇಶದ ಮಕ್ಕಳ, ನಮ್ಮ ರಾಜ್ಯದ ಮಕ್ಕಳು, ನಮ್ಮ ಊರಿನ ಮಕ್ಕಳು ಈ ಎಲ್ಲ ರೀತಿಯಲ್ಲಿ ಮುಂದೆ ಬರಬೇಕು ಅನ್ನುವಂಥ ಸರ್ಕಾರದ ಉದ್ದೇಶ. ಇವತ್ತಿನ ದಿವಸ ಈ ಉದ್ದೇಶ ಸಾಕಾರಗೊಳ್ಳಲಿಕ್ಕೆ ಈ ಪದ್ಮಾವತಿ ಶಿಕ್ಷಣ ಆವರಣದೊಳಗೆ ಸರ್ಕಾರದವರ ಈ ಪ್ರತಿಭಾ ಕಾರಂಜಿ ಇಟ್ಕೊಂಡಾರು. ಈ ಪ್ರತಿಭಾ ಕಾರಂಜಿ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಿಂದ ನಡಿಬೇಕು. ಮಕ್ಕಳಲ್ಲಿ ಇರುವಂಥ ಪ್ರತಿಭೆಯನ್ನು ಈ ಶಿಕ್ಷಕರಾಗಲಿ ಯಾವರಲ್ಲಿ ಆ ಸ್ಕೂಲ್ನವ್ರದಾರು ಇವ್ರದಾರು ಅಂತೇಳಿ ಯಾವುದೂ ತಾರತಮ್ಯ ಆಗಬಾರ್ದು, ಒಳ್ಳೆಯ ಜಜ್ಮೆಂಟ್ ನಿರ್ಣಯ ಆಗಬೇಕು. ಯಾಕಂದ್ರೆ ಮಕ್ಕಳಲ್ಲಿ ಯಾವುದೇ ರೀತಿ ತಾರತಮ್ಯ ಆಗಬಾರ್ದು ಅಂತ ಹೇಳಿ ಇವತ್ತಿನ ದಿವಸ ಈ ಪದ್ಮಾವತಿ ಶಿಕ್ಷಣದವರ ರೀತಿಯಾಗಿ ಪ್ರಿಯ ವಿದ್ಯಾರ್ಥಿಗಳೇ, ತಮ್ಮಲ್ಲಿ ಅತ್ಯಂತ ಅದಮ್ಯವಾಗಿರತಕ್ಕಂತಹ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ನೀವು ಪ್ರಪಂಚಕ್ಕೆ ತೋರಿಸಬೇಕಾಗಿದೆ. ತನ್ಮೂಲಕ ನಿಮ್ಮ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಾಗಿದೆ. ನಿಮ್ಮನ್ನು ಪ್ರತಿಭಾವಂತರನ್ನಾಗಿಸುವಲ್ಲಿ ರಾಷ್ಟ್ರ ತನ್ನ ಸಂಪನ್ಮೂಲವನ್ನು ವಿನಿಯೋಗ ಮಾಡಿದೆ. ನಾಳೆ ನೀವು ಪ್ರತಿಭಾವಂತರಾದ ನಂತರ ದೇಶವನ್ನು ಬಿಟ್ಟು ಹೋಗುವಂತಹವರಾಗಬಾರದು. ನಿಮ್ಮ ಪ್ರತಿಭೆ ಏನಿದ್ದರೂ ನಿಮ್ಮ ನಾಡಿಗೆ ಪ್ರಯೋಜನ ಆಗಬೇಕು. ನೀವು ಯಾವ ರೀತಿ ರಾಷ್ಟ್ರದಿಂದ ಸಹಾಯ ಪಡೆದುಕೊಂಡು ಪ್ರತಿಭಾವಂತರಾಗಿ ಬೆಳೆದಿದ್ದೀರಿ, ನಿಮ್ಮ ಪ್ರತಿಭೆಯನ್ನು ಬೆಳೆಸಿಕೊಂಡಿದ್ದೀರಿ, ಅದೇ ರೀತಿಯಾಗಿ ಮುಂದಿನ ಜನಾಂಗವೂ ಕೂಡ ನಿಮ್ಮ ಪ್ರತಿಭೆಯಿಂದ ಇನ್ನಷ್ಟು ಪ್ರತಿಭಾವಂತರಾಗುವಂತೆ ನೀವು ಇದೇ ನಾಡಿನಲ್ಲಿ ಉಳಿದು ಪ್ರತಿಭೆಯನ್ನು ಬೆಳೆಸುವಂತಹವರಾಗಬೇಕು ಎಂದು ನಾನು ಅಪೇಕ್ಷಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಅಥಣಿ ಹಾಗೂ ಕಾಗವಾಡ ಬಿಸಿಯೂಟ ಯೋಜನಾಧಿಕಾರಿ ಮಲ್ಲಿಕಾರ್ಜುನ ನಾಮದಾರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಸ್ತೂರಿ ಮಡಿವಾಳ್, ಪದ್ಮಾವತಿ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಸಂಜಯ್ ಕುಚನೂರೆ, ಉಪಾಧ್ಯಕ್ಷ ರವೀಂದ್ರ ಬಣಜವಾಡ, ಪ್ರಮೋದ್ ಲಿಂಬಿಕಾಯಿ, ಗಜಕುಮಾರ್ ಪಾಟೀಲ್, ಮೋಹನ್ ಪಾಟೀಲ್, ವಸಂತ ಹುದ್ದಾರ್, ಭರತೇಶ್ ತೇರದಾಳೆ, ಪ್ರಕಾಶ್ ಕೊರ್ಬು, ಗಿರೀಶ್ ಮಡಿವಾಳ್, ಬಿಎಸ್ ಹೂವಣ್ಣವರ್, ಪ್ರಧಾನ ಗುರುಗಳಾದ ಎಸ್.ಜೆ. ಪಾಟೀಲ್, ಎಂ.ವಿ. ಮ್ಯಾಥ್ಯೂ, ಶಿಕ್ಷಕರು, ವಿದ್ಯಾರ್ಥಿಗಳು ಇತರರು ಉಪಸ್ಥಿತರಿದ್ದರು. ಶಿಕ್ಷಕರಾದ ರವೀಂದ್ರ ಬಡಿಗೇರ್ ನಿರೂಪಿಸಿದರು. CAS ಕೋಚ್ ಸ್ವಾಗತಿಸಿದರು. ಶಿಕ್ಷಕರಾದ ಎಸ್.ಜೆ. ಪಾಟೀಲ್ ವಂದಿಸಿದರು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.